ಇನ್ನು ನಾವು ಏನು ಮಾಡ್ತೀವಿ ಅಂತ ನಮಗೆ ಐಡಿಯಾ ಇಲ್ಲ. ಏನಿಲ್ಲ, ಎಲ್ಲ ದೇವರ ಗಾಯ್ಸ್. ಇವಳು ಇಲ್ಲ ಅಂದ್ರೆ 2 ಅವರಿಂದ ರೆಡಿ ಆಯ್ತಾವಳೆ. ಇವತ್ತು ನಮ್ಮ ಪುಟಾಣಿದು ಫಸ್ಟ್ ಮಂತ್ ಫೋಟೋಶೂಟ್ ನಡೀತೈತೆ. ಫೈನಲ್ ಆಗಿ ಹೆಂಗೆ ರೆಡಿ ಆಗ್ತಾಳೆ. ಗುಡ್ ಮಾರ್ನಿಂಗ್ ಗಾಯ್ಸ್, ನಾನು ನಿಮ್ಮ ಅಭಿ ಕನ್ನಡಿಗ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ತುಂಬ ಸ್ಪೆಷಲ್ ಡೇ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ನ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಎಲ್ಲ ಥರ ಮಜಾ ಇರುತ್ತೆ, ನಿಮಗಾಗಿ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಸೊ ವಿಡಿಯೋನ ಫುಲ್ ಮಿಸ್ ಮಾಡದೆ ನೋಡಿ. ಇವತ್ತಿನ ವ್ಲಾಗ್ ಶುರು ಆಗ್ತಿದೆ ಒಂದು ಬ್ಯೂಟಿಫುಲ್ ಸನ್ರೈಸ್ ಜೊತೆ. ಸೊ ಬನ್ನಿ ನನ್ನ ಜೊತೆಗೆ, ನೀವು ಬ್ಯೂಟಿಫುಲ್ ಸನ್ರೈಸ್ನ ನೋಡೋರಂತೆ. ವಾವ್, ಸಖತ್ತಾಗಿ ಕಾಣಿಸ್ತಿದೆ. ವ್ಯೂ ಅಂತೂ ಸಖತ್ ಅನಿಸ್ತಿದೆ, ಯಾಕೆಂದರೆ ಈ ಥರ ನಾನು ನೋಡೇ ತುಂಬ ದಿನ ಆಗಿತ್ತು. ಬನ್ನಿ ಗಾಯ್ಸ್, ಟೆರೆಸ್ ಮೇಲಿಂದ ವ್ಯೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೋಗಿ ನೋಡೋಣ. ಮೇಯ್ನಾಗಿ ಏನಂದರೆ, ನಾನು ತುಂಬ ದಿನ ಆಯಿತು ಬಂದು. ಲಾಸ್ಟ್ ಟೈಮ್ ಹಬ್ಬಕ್ಕೆ ಬಂದಿದ್ದೆ, ಸೊ ಟೆರೆಸ್ ಮೇಲೆಲ್ಲ ಹೋಗಿರಲಿಲ್ಲ. ಬಟ್ ಇವತ್ತಿನ ವ್ಯೂ ಒಂದು ಸಖತ್ ಅನಿಸ್ತು. ಸೊ ಅದಕ್ಕೆ ಮೇಲಿಂದ ವ್ಯೂ ನೋಡೋಣ ಅಂತಲೇ ಕರ್ಕೊಬಂದೆ, ಮತ್ತು ನಿಮಗೂ ತೋರಿಸೋಣ ಅಂತಲೇ ಬಂದೆ. ಆ ಬೆಟ್ಟದ ಹತ್ರ ಚಿರತೆ ಎಲ್ಲ ಓಡಾಡುತ್ತೆ ಅಂತಿದ್ರು, ಸ್ವಲ್ಪ ಹುಷಾರಾಗಿರಬೇಕು ಗ್ರಾಮ ಜನತೆ ಎಲ್ಲ. ಗಾಯ್ಸ್, ಈ ಪ್ಲೇಸ್ ಅಂತೂ ಮರೆಯೋಕ್ಕೆ ಆಗಲ್ಲ. ಯಾಕೆಂದರೆ ಗ್ರೂಪ್ ವರ್ಷದ ಟೈಮಲ್ಲಿ ನಾವು ನಮ್ಮ ಕಸಿನ್ಸ್ ಎಲ್ಲ ಇಲ್ಲೇ ಇದ್ದು ಹರಟೆ ಹೊಡೆದು ಆಟ ಆಡಿ ಅದು ಇದು ಸಖತ್ ಎಂಜಾಯ್ ಮಾಡ್ದೋ ನಾವಂತೂ. ಎಷ್ಟೇ ದಿನ ಹೋದ್ರು ಆ ದಿನ ಅಂತೂ ಮರೆಯೋಕ್ಕಾಗಲ್ಲ. ಅಷ್ಟು ಎಂಜಾಯ್ ಮಾಡಿದ್ವಿ. ನೈಟೆಲ್ಲ 3 ಗಂಟೆ 4 ಗಂಟೆ ಎದ್ದೆಲ್ಲ ಆಟ ಆಡ್ತಾ ಇದ್ದೋ. ನಮಗೆ ಹೊಟ್ಟೆ ಹಸಿತಾ ಇರಲ್ಲ, ಏನಿಲ್ಲ. ಊಟದ ಟೈಮ್ಗೆ ಊಟ ಹೋಗ್ತಿದ್ದೋ, ಬಟ್ ತಿರ್ಗಾ ಬಂದು ಮತ್ತೆ ಅದೇ ಕೆಲಸ. ಆಟ ಆಡು, ಏನಾರ ಒಂದು ಆಟ ಆಡು. ಮತ್ತು ಅಷ್ಟೇ ಹರಟೆ ಹೊಡೆದು ಆ ಮೂಮೆಂಟ್ ನೆನೆಸ್ಕೊಂಡ್ರೆ ಈಗೂ ನನಗೆ ಖುಷಿ ಆಗುತ್ತೆ. ಹಿಂದೆಗಡೆನೂ ಅಷ್ಟೇ ಚೆನ್ನಾಗಿ ಸೀಮೆ ಹುಲ್ಲು ಬೆಳೆಸಿದ್ದಾರೆ, ಹಸುಗೆ ಅಂತ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫ್ರಂಟ್ ಆಫ್ ದ ಮನೆ ವ್ಯೂ ನೋಡಿ ಗೈಸ್, ಹೆಂಗೆ ಕಾಣಿಸ್ತಿದೆ, ಸಖತ್ ಅನಿಸ್ತಿದೆ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಅಕ್ಕ ಕೆಲವೊಂದು ಗಿಡಗಳೆಲ್ಲ ಗಾರ್ಡನೆಲ್ಲ ಹಾಕಿದ್ದಾರೆ. ಈ ಹೂವದ್ದು, ಕನಕಾಂಬರ ಹೂವು ಅಂತೆ, ರೋಸ್ ಹೂವು, ಕೆಲವೊಂದು ಹೂವುಗಳೆಲ್ಲ ಹಾಕಿದ್ದಾರೆ. ಮತ್ತು ಹಸಿಮೆಣ್ಸಿನ್ಕಾಯಿ, ಅದು ಕೆಲವೊಂದು ಸೊಪ್ಪುಗಳೆಲ್ಲ ಹಾಕಿದ್ದಾರೆ. ಅವರು ಅದರಲ್ಲಿ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಸೊ ನಾನು ಇದರಲ್ಲಿ 1-2 ರೋಸ್ ಗಿಡ ತಂದುಕೊಟ್ಟಿದ್ದೆ. ಗಾಯ್ಸ್, ಇವಳು ಇಲ್ಲ ಅಂದ್ರೆ 2 ಅವರಿಂದ ರೆಡಿ ಆಯ್ತಾವಳೆ. ಫೈನಲಿ ನಮ್ಮ ಅಕ್ಕ ಫೈನಲ್ ಟಚ್ ಕೊಡ್ತಾವ್ರೆ. ಅವಳೇ ಇಲ್ಲ ಅಂದರೆ 2-3 ಸತಿ ಇದು ಮಾಡಿದ್ದಾಳೆ, ಏನೇನು ಮಾಡಿದ್ದಾಳೆ, ತಲೆ ಬಾಚ್ಕೊಂಡಿದ್ದಾಳೆ. ಆದರೂ ಯಾರು ಬಾಚ್ಬೇಕು, ಅವ್ರು ಬಾಚಿದ್ರೆ ಅದು ಫೈನಲ್ ಆಗೋದು. ಸೊ ನಾವು ಅಕ್ಕ ಅವ್ರ ತಲೆ ನೋಡ್ನಾರ್ದೆ ಬಾಯ್ಲಿ ಅಂದ್ಬಿಟ್ಟು ನಮ್ಮ ಅಕ್ಕನೇ ಬಾಚ್ತಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಇನ್ನೊಬ್ರ ಅಕ್ಕ ಇದ್ದಾರೆ, ದೀಪು ಅಕ್ಕ ಅಂತ. ಅದೇ ಲಾಸ್ಟ್ ಟೈಮು ಪಾಪು ನೋಡೋಕೆ ಹೋಗಿದ್ನಲ್ಲ ಆಸ್ಪತ್ರೆಗೆ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಪುಟಾಣಿ ನೋಡೋಕ್ಕೆ. ತುಂಬ ದಿನ ಆಯಿತು ಪುಟಾಣಿ ನೋಡಿ. ಸೊ ಇವಾಗ ಒಂದು ಅಕ್ಕನ ಮನೆಯಿಂದ ಇನ್ನೊಂದು ಅಕ್ಕನ ಮನೆಗೆ ಹೋಗ್ತಾಯಿದ್ದೀನಿ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಪಾಪು ನೋಡೋಕ್ಕೆ. ರೆಕಗ್ನೈಸ್ ಮಾಡಲ್ಲ, ಬಟ್ ಆದರೂ ನಾನು ನೋಡೋಕ್ಕೆ ತುಂಬ ಇಷ್ಟ. ಬನ್ನಿ ಹೋಗೋಣ. ಇವಳು ಅವಾಗಿಂದ ನನಗೆ ಸೆಟಲ್ ಆಡೋಣ ಬನ್ನಿ ಮಾಮ ಅಂತ. ನನಗೆ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಬಿಡ್ತಿಲ್ಲ ನನಗೆ. ನಿನ್ನೆ ಆಡ್ದೋ ಹುಮ್ಮಸ್ಸಲ್ಲಿ, ಇವತ್ತು ನನಗೆ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೂ ಬಿಡ್ತಾ ಇಲ್ಲ. ಗಾಯ್ಸ್ ಪ್ಲೀಸ್, ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಗೈಸ್ ಇವಾಗ ಹೊರಡಕ್ಕೆ ರೆಡಿ ಆಗಿದ್ದೀವಿ. ನಾನು ನಮ್ಮ ಅಕ್ಕನ ಮಗಳು ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಈಗ ಗಾಡಿ ಎಲ್ಲ ಎತ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡಬೇಕು. ಇವಾಗ ಹೋದರೆ ಇನ್ನು 1/2 ಅವರೆಲ್ಲ ರೀಚ್ ಆಗ್ಬಿಡ್ತೀವಿ ಅಲ್ಲಿ. ಬನ್ನಿ ಹೋಗೋಣ. ಪಿಕ್ ಮಾಡು ಗಾಯ್ಸ್. ಸಂಡೇ ಇದ್ದರೂ ನೋಡಿ ಎಷ್ಟು ಖಾಲಿ ಹೊಡಿತಿದೆ ಹೈವೇ, ನನಗೆ ಶಾಕ್ ಆಯ್ತು. ಗೈಸ್ ಫೈನಲಿ ಮಂಡ್ಯ ಡಿಸ್ಟಿಕ್ ರೀಚ್ ಆಗಿದ್ದೀವಿ. ಏನಂದರೆ ನೀವು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ಮೋಸ್ಟ್ ಬರೀ ಕಬ್ಬೆ ಜಾಸ್ತಿ ಬೆಳೆಯೋದು, ಬಟ್ ಗ್ರೀನರಿ ಅಂತೂ ತುಂಬ ಮಸ್ತಾಗಿದೆ. ವಾವ್, ನಿಜ ಸಖತ್ತಾಗಿ ಅನಿಸ್ತಿದೆ ನೋಡಿ ಗಾಯ್ಸ್. ಎಷ್ಟು ಚೆನ್ನಾಗಿ ರಾಗಿ ಬೆಳೆದಿದ್ದಾರೆ. ಈ ಕಡೆಯಿಂದ ಎಷ್ಟು ದೂರ ಕಣ್ಣಾಡಿಸಿದ್ರು ಅದೇ ಕಾಣಿಸ್ತಿದೆ. ಲಿಟ್ರಲಿ ಸಖತ್ ಅನಿಸ್ತಿದೆ. ಮತ್ತು ಇನ್ನೊಂದೇನೆಂದರೆ, ಈ ಕಡೆ ಎಲ್ಲ ಕಬ್ಬು ರಾಗಿ ಸಖತ್ ಬೆಳೀತಾರೆ. ಫೈನಲಿ ನಮ್ಮ ಅಕ್ಕರ ಮನೆ ಸಿಕ್ತು. ಅದೇ ನೀವೇನು ನೋಡ್ತಾ ಇದ್ದೀರಾ, ಅದೇ ನಮ್ಮ ಅಕ್ಕರ ಮನೆ. ಇಲ್ಲಿಗೊಂದು 3 ಟೈಮ್ಸ್ ಬಂದಿದ್ದೀನಿ ಅನಿಸುತ್ತೆ. ಸೊ ಆದರೆ ಸೋಲೋ ಆಗಿ ಅಂದರೆ ನಾನೇ ಬಂದಿದ್ದು ಫಸ್ಟ್ ಟೈಮು. ಯಾವಾಗೂ ನಮ್ಮ ಬ್ರದರ್ ಇರ್ತಿದ್ರು ಜೊತೆಗೆ, ಅವ್ರ ಜೊತೆ ಬರ್ತಿದ್ದೆ. ಮನೆಗೊಂದು ವಿಸಿಟ್ ಕೊಟ್ಬಿಟ್ಟು ನಮ್ಮ ಬ್ರದರ್ ಕರ್ಕೊಂಡು ಸ್ವಲ್ಪ ತಿರ್ಗಾಡ್ಕೊಬರೋಣ. ಈಗ ನಾವು KM ದೊಡ್ಡಿಗೆ ಹೋಗ್ತಾ ಇದ್ದೀವಿ. ಏನಂದರೆ ಅದಕ್ಕೆ ನಿಯರ್ ಬೈ, ನಮ್ಮ ಅಕ್ಕನ ಮನೆಗೆ ನಿಯರ್ ಬೈ ಇರೋದೇ ಒಂದು ಸಿಟಿ ಥರ ಅಂದರೆ KM ದೊಡ್ಡಿ. ಸೊ ನಾನು ನಮ್ಮ ಅಕ್ಕನ ಮಗಳು ನಮ್ಮ ಬ್ರದರ್ ಎಲ್ಲ KM ದೊಡ್ಡಿಗೆ ಹೋಗಿ ತಿರ್ಗಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದಮೇಲೆ ನಮ್ಮ ಪುಟಾಣಿಗೆ ಫಸ್ಟ್ ಬಂತು ಫೋಟೋಶೂಟ್ ಮಾಡಬೇಕು. ಬ್ಯಾಕ್ಗ್ರೌಂಡ್ಸ್
ಗೈಸಿ ನಾವೇನು ಹೋಗಿ ಕಿತ್ಕೋತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಪುಟಾಣಿದು ಫಸ್ಟ್ ಮಂತ್ ಫೋಟೋಶೂಟ್ ನಡೀತಾ ಇದೆ. ಸೊ ಪ್ರಿಪ್ರೇಷನ್ಗೆ ಕಿತ್ಕೋತಾ ಇದ್ದೀವಿ. ನೋಡೋಣ ಬನ್ನಿ. ಬ್ರದರ್ ಅದು ಫೈನಲಿ ನೋಡಿ. ಏನಂದರೆ ಸುಮ್ಮನೆ ಅದು ಇದು ಖರ್ಚು ಮಾಡೋ ಬದಲು ಹಳ್ಳಿಲಿದ್ರೆ ಇದು ಒಂದು ಬೆನಿಫಿಟ್ ಏನಪ್ಪ, ನ್ಯಾಚುರಲ್ ಆಗಿ ಎಲ್ಲ ಥರದ್ದು ಸಿಗುತ್ತೆ. ಮೇಯ್ನಾಗಿ ಹೆಲ್ತಲ್ಲಿ ಈ ಗಾಳಿ ಒಳ್ಳೆ ಪೊಲ್ಯೂಷನ್ ಇದೆ. ಐಡಿಯಾ ಹೆಂಗೆ ಬಂತು ಈ ಥರ ಹೂವಾಗಿವೆಲ್ಲ? ಐಡಿಯಾ ಅನ್ನೋದಕ್ಕಿಂತ ನಾವು ಬೆಳೆದಿದ್ದೇ ಹಳ್ಳಿಲಲ್ವಾ, ಸುಮ್ಮನೆ ಈಗೆಲ್ಲ ಎಲ್ಲರೂ ಮಾಡ್ರನ್ ಮೊರೆ ಹೋಗ್ತಾ ಇದ್ದಾರೆ. ನಮಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದನ್ನೇ ಬೆಳೆಸ್ಕೊಂಡು ನಮ್ಮ ಪುಟಾಣಿದು ಫಸ್ಟ್ ಮಂತ್ ಫೋಟೋ ಶೂಟ್ ಮಾಡೋಣ ಅಂತ ಹೋಗ್ತೀವಿ. ಬನ್ನಿ ಹೋಗೋಣ. ಫೈನಲ್ ಆಗಿ ಹೆಂಗೆ ರೆಡಿ ಆಗ್ತಾಳೆ ಇದೆಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ನಡೀತಿದೆ. ಫೈನಲ್ ಹೆಂಗ್ ರೆಡಿ ಆಗ್ತಾಳೆ, ಇನ್ನು ನಾವು ಏನ್ ಮಾಡ್ತೀವಿ ಅಂತ ನಮ್ಗೆ ಐಡಿಯಾ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆಕ್ಚುಲಿ ಕಂಡಿದೆ ತಗೊಂಡಿದ್ದೀವಿ. ಎತ್ತೇನಾದ್ರು ಸಿಗಿದ್ರೆ ಅದನ್ನು ತಗೊಂತೀವಿ. ಎಷ್ಟು ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಿದ್ವಿ. ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ನಾನು ಅದೇ ಒಪ್ಪಲಿದ್ದೀನಿ. ನೋಡೋಣ, ತೋರ್ಸೋಣ ಅದನ್ನು ಎಲ್ಲ ರೆಡಿಯಾಗಿ. ಹೂವು ಎಲ್ಲ ಸಕ್ಕದಾಗ ಅನಿಸ್ತಿದೆ. ನೋಡ ಬ್ರದರ್ ಏನಕ್ಕೆ ಅದು ಅದು ಯಾಕಂತ ನಿನಗೆ ಹೇಳ್ತಿರ್ಲಿಲ್ವಾ? ಮಾಡೋಣ ಇರೋ ಒಟ್ಟು ಫೈನಲಿ ನಮ್ಮ ಬ್ರದರ್ ಏನು ಅನ್ಕೊಂಡಿದಾರೋ ಗೊತ್ತಾಯ್ತಲ್ಲ ಪಾಪ. ಅವ್ರಿಗೂ ಗೊತ್ತಿಲ್ವಂತೆ. ಏನೋ ಒಂದು ಮಾಡೋಣ ಅಂತ ಏನೇನೋ ಮಾಡ್ತಾವ್ರೆ. ನೋಡೋಣ ಅದು ಯಾವ ಥರ ಬರುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಒಂದು ಮಾಡ್ತಾರೆ, ಅದಂತೂ ನಿಜ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಎಲ್ಲ ಏನೇನೋ ಕಿತ್ಕೊಂಡು ಹೋಗ್ತಾ ಇದೀವಿ. ಬಟ್ ಫೈನಲ್ ರಿಸಲ್ಟ್ ಹೆಂಗೆ ಗೊತ್ತಿಲ್ಲ. ನೋಡೋಣ ಯಾವ ಥರ ಇರುತ್ತೆ ಅಂತ. ವೇಟ್ ಆ್ಯಂಡ್ ವಾಚ್. ಎಸ್, ಅಲ್ಲಿ ಒಂಬಳೆ ಐತಲ್ಲ, ಅದು ಸ್ವಲ್ಪ ತಗೋ, ಅದು ಚೆನ್ನಾಗಿದೆ. ಗುರು ಏನು ಮಾಡಬೇಕು ಅಂತ ಇದ್ದೀರಾ? ಇಟ್ಕೊಳಪ್ಪ, ನನಗೇನು ಗೊತ್ತು, ಏನೋ ಮಾಡೋಣ. ಲಿಟ್ರಲಿ ಏನು ಸೈಕ್ ಮಾಡ್ತಾವ್ರಿ ಇವರು. ಏನಂದ್ರೆ ಏನೇನೋ ಅಲ್ಲ ಫಸ್ಟ್ ಮಂತ್ ಏನೋ ಫೋಟೋ ಶೂಟ್ ಮಾಡೋಣ ಅಂದ್ರೆ ಇವ್ರು ಏನೇನೋ ಅಂಬಾಳೆ ಅಂತೆ ಅದಂತೆ ಇದಂತೆ ಅಂತ ಮಾಡ್ತಾವ್ರೆ. ಅಯ್ಯೋ ಅಪ್ಪ. ನಮ್ಮ ಈ ಮನೆಯ ಕಾಮಧೇನು ಆ್ಯಕ್ಚುಲಿ ನಿಮ್ದು ಯಾವುದು ಬ್ರದರ್ ಇದರಲ್ಲಿ? ಬಟ್ ಇವ್ರನ್ನೇ ಹಳ್ಳಿಯವರೆಲ್ಲ ಏನಂದರೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ವ್ಯವಸಾಯ ಮತ್ತು ಇದು ಆ್ಯಕ್ಚುಲಿ ಇದು ನಮ್ಮ ಬ್ರದರ್ ಅವ್ರದ್ದು. ಹಂಗೆ ಹೇಳೋಕ್ಕಾಗಲ್ಲ, ಎಲ್ಲ ಒಂದೇ. ಬಟ್ ಎಲ್ಲ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ? ಇಲ್ಲಿ ವ್ಯಾಚಪ್ ಮಾಡ್ಕೊಳ್ಳೋಣ. ಬಟ್ ಹಳ್ಳಿ ಜೀವನ ಏನಂದರೆ ಇಲ್ಲಿನ ವ್ಯವಸಾಯ ಮೇಲೇ ಅವ್ರದ್ದು ಡೆವಲಪ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಬಟ್ ಆದರೂ ಗ್ರೀನರಿ ಅಂತೂ ಮಸ್ತಿದೆ ಇಲ್ಲಿ. ಅದಕ್ಕೆ ನಮ್ಮ ಸಿಟಿ ಸೈಡಲ್ಲೆಲ್ಲ ಈ ಥರ ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಏನಂತೀರಾ? ಅಲ್ಲ ಆಡು ಐಕ್ಳಿಗೆ ಮಾಡುವಂತ ಬಿಟ್ರೆ ಅದೇನೇನೋ ಮಾಡ್ತಂತೆ. ಇಲ್ಲಿ ನೋಡಿ ಅದೇನು ತಗೊಬಂದು ತೊಳಿತಾವ್ರೆ. ಈಗಾರು ಏನಾರ ಐಡಿಯಾ ಬತ್ತೇನಪ್ಪ? ಹಂಗಲ್ಲಪ್ಪ, ಒಟ್ನಲ್ಲಿ ಏನಂದ್ರೆ ಇದ್ರ ಮೇಲೆ ಏನು ಪಾಪು ಮಲಗಿಸಿದ್ರೆ ನೀಟಾಗಿರ್ಬೇಕು ಅನ್ನೋದು ಅಷ್ಟೇ ಕಾನ್ಸೆಪ್ಟು. ನೋಡೋಣ ಅಲ್ಲಿ ಹೋಗ್ತಾ ಏನೇನಾಗುತ್ತೆ ನೋಡೋಣ. ಅಂತೇಳಿ ಏನಿಲ್ಲ, ಎಲ್ಲ ದೇವಕ್ಕೆ ಗಾಯ್ಸಿ ಈಗ ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲ ದೇವ್ರಿಚ್ಛೆ ಅಂತವ್ರೆ. ಈಗ ದೇವರೇ ಕಾಪಾಡಬೇಕು. 5 minutes later. ಮತ್ತೆ ನನಗೇನೋ ಡೌಟ್ ಅಲ್ಲ, ಏನೋ ತಲೆ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಅದು ಯಾಕೆಂದ್ರೆ ಇಲ್ಲಿ ನೋಡಿ ಏನೇನೋ ಇನ್ನೂ ವಿಡಿಯೋ ಬಂದಿಲ್ಲ ನಿನ್ಗೆ? ಗೊತ್ತಾಗಿಲ್ಲ. ಇಷ್ಟೇ ಮುಗೀತು. You very chalak bro. ಇಲ್ಲಿ ಮಗುನ್ ಮಲಗಿಸೋದು, ಫೋಟೋ ತೆಗಿಯೋದು. ಈಗ ಒಂದ್ ರೆಡಿ ಮಾಡ್ತಾ ಇದೀನಿ. ಈಗ ಫಸ್ಟ್ ಮಂತ್ ಅಲ್ವಾ, ರೆಡಿ ಮಾಡ್ತಾ ಇದೀನಿ. ನೆಕ್ಸ್ಟ್ ಈಗ ರೆಡಿ ಆಗುತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ. ನಾನು ಸ್ವಲ್ಪ ವೈಟ್ ಅಂಡ್ ವಾಚ್ ಚೂರ್ ಅಷ್ಟರಲ್ಲಿ ಎಲ್ಲ ರೆಡಿ ಆಗುತ್ತೆ. ಆವಾಗ ನಿಮಗೆ ಫೈನಲ್ ರಿಸಲ್ಟ್ ಹೆಂಗಿರುತ್ತೆ ಅಂತ ಫೋಟೋದಲ್ಲಿ ಗೊತ್ತಾಗುತ್ತೆ. ಈಗ ನಾನು ಯಾವ್ದಾವ್ದು ಹಳೆ ಅಲ್ಲಿರೋದು ಕಿತ್ಕೊಂಡ್ಬಂದಿದ್ದೀನಿ, ಇಲ್ಲಿರೋದು ಕಿತ್ಕೊಂಡ್ಬಂದಿದ್ದೀನಿ ಅನ್ಕೊಂಡಿರ್ಬೋದು. ಅಲ್ಲ ಆದರೂ ಇಂಜಿನಿಯರ್ ಓದಿದಿರ ಅಂತ ಗೊತ್ತಿತ್ತು ಬ್ರದರ್. ಆದರೆ ನೀವು ಮೆಕ್ಯಾನಿಕಲ್ ಓದಿದಿರ ಅಂತ ಗೊತ್ತಿತ್ತು. ಈ ಲೆವೆಲ್ ತಲೆ ಹೊಡಿಸಿದ ಅಂತ ಗೊತ್ತಿರಲಿಲ್ಲ. ಏನ್ ಗೊತ್ತಾ, ಪ್ರಕೃತಿನಲ್ಲೇ ನಮ್ಗೆ ತುಂಬಾ ಆಪರ್ಚುನಿಟೀಸ್ ಇರುತ್ತೆ. ಅದು ಯೂಸ್ ಮಾಡ್ಕೊಂಡು ಬಳಸ್ಕೊಂಡು ನಾವು ಈ ತರ ಮಾಡಬೇಕು. ಇದೆಲ್ಲ ತರಿಸಿದ್ರು ಕೂಡ ಎಷ್ಟು ನ್ಯಾಚುರಲ್ ಆಗಿರ್ತಿರ್ಲಿಲ್ಲ. ಸುಮ್ಮನೆ ಕೆಮಿಕಲ್ ಅದು ಇದು ಅನ್ಕೊಂಡದ್ದು ಅನ್ನೋದಕ್ಕಿಂತ. ಆಯ್ತಮ್ಮ. ಈಗ ನಮ್ಮ ಯಾರಂತಾರೆ ಧರ್ಮಪತ್ನಿ, ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಊಟ ಮಾಡ್ಕೊಂಡು ಹೋಗೋಣ ಅಂತೀರಿ ಅಮ್ಮ. ನಮ್ಮ ಅಕ್ಕರ ಮನೆಗೆ ಬಂದಿದ್ದೀನಿ. ಫುಲ್ ಟಯರ್ಡ್ ಆಗಿದ್ದೀನಿ. ಟ್ವಿಸ್ಟ್ ಏನಂದರೆ ಈಗ ಮತ್ತೆ ನಾವು ನೆರವಿಗೆ ಹೋಗಬೇಕು. ಹಿಂಗೆ ಅಕ್ಕ
ನಮ್ಮ ಅಕ್ಕ ಪಂಕಾಗಿ ರೆಡಿ ಆಗಿಬಿಟ್ಟು ನೆರ್ವಿಗೆ ಹೋಗ್ತಾ ಇದ್ದೀವಿ. ನೆರ್ವಿನೋ ಗೊತ್ತಲ್ಲ, ನಾರ್ಮಲಾಗಿ ನೆರ್ವಿ ಅದೆಲ್ಲ ನಾನ್ ವೆಜ್ ಊಟ. ಬನ್ನಿ ಇನ್ನು ನೆರ್ವಿ ಕರ್ಕೊಂಡು ಹೋಗ್ತೀನಿ. ಈಗ ಫೈನಲಿ ಹೊರಟಿದ್ದೀವಿ. ಈಗ ನೆಕ್ಸ್ಟು ನೆರ್ವಿಗೆ ಹೋಗೋದು, ಫುಲ್ ಬ್ಯಾಟಿಂಗ್ಗೆ ಹೋಗೋಣ ಬನ್ನಿ. ಟ್ರೈನ್ ಪಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಹಿಂದೆ ನೋಡಿ ತುಂಬ ಗಾಡಿಗಳಿವೆ. ಯಾವ್ದೋ ಗೂಡ್ಸ್ ಗಾಡಿ ಕಣಕ್ಕ. ಟ್ರೈನ್ ಈಗ ತಾನೇ ಪಾಸ್ ಆಯಿತು. ಜನ ನೋಡಿ ಆ ಕಡೆ ಈ ಕಡೆ ಎರಡು ಒಂಥರ ವಾರ್ ನೋಡ್ದಂಗೆ ಆಗ್ತಿದೆ. ಯಾಕಂದರೆ ಆಪೋಸಿಟ್ ಅವರು ಜಾಸ್ತಿ ಜನ ಇರ್ತಾರೆ, ಈ ಕಡೆನೂ ಜಾಸ್ತಿ ಜನ ಇರ್ತಾರೆ. ಅಷ್ಟು ಟೈಮ್ಗೆ ನುಗ್ತಿದ್ದಾರೆ ನೋಡಿ. ನಮ್ಮ ಅಕ್ಕ ಹೇಳಿದ್ರು, ಇರಪ್ಪಿ ಫಸ್ಟು ಅವ್ರು ಹೊಂಟೋಗ್ಬಿಡ್ಲಿ, ಆಮೇಲೆ ನಾನು ನಿಧಾನಕ್ಕೆ ಹೋಗೋಣ ಅಂತ. ಆ ಕಾರಣಕ್ಕೆ ನಾನು ವೆಯ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಅಕ್ಕ ಆವಾಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಐಟಮ್ ಬೀಳಲಿ ಅಂತ. ಎಲ್ಲ ಐಟಮ್ ಬಿದ್ದರೆ ತಿನ್ನೋಕೆ ಒಂಥರ ಮಜಾ ಜಾಸ್ತಿ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಫೈನಲಿ ಐಟಮ್ ಬೀಳ್ತಿದೆ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಜೈ ಮಾಕಳಮ್ಮ ಅಂದ್ಕೊಂಡು ತಿಂತಾ ಇರೋದೆ, ಈಗ ಬ್ಯಾಟಿಂಗ್ ಶುರು ಮಾಡ್ತಾ ಇರೋದೆ. ಗೈಸ್ ಫೈನಲಿ ಊಟ ಎಲ್ಲ ಆಯಿತು. ಊಟ ಮಾತ್ರ ಸಕ್ಕತ್ತಾಗಿತ್ತು. ಈಗ ಮತ್ತೆ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಗೈಸ್ ನಮ್ಮ ಅಕ್ಕ ಅವ್ರ ಆಲ್ಬಮ್ ನೋಡ್ತಿದ್ದಾರೆ. ಅಕ್ಕ ಅಕ್ಕ ಇದನ್ನ ಯಾಕೆ ಅಕ್ಕ ಇವಾಗ ನೋಡ್ತಾ ಇದೆಯಾ? ನನ್ನ ಮದುವೆ ದಿನ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಆಲ್ಬಮ್ನ ಒಂದ್ಸರಿ ರಿಕಾಲ್ ಮಾಡ್ತಾ ಇದ್ದೀನಿ. ಹಳೆ ನೆನಪಿಗೆ ಹೋಗೋಣ ಅಂತ. ಕಣೋ, ಹಾಂ 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 29 ನನ್ನ ಮದುವೆ ಆಗಿ 10 years ಕಂಪ್ಲೀಟ್ ಆಗುತ್ತೆ. ಓಕೆ. ಹಂಗಾಗಿ ಮಾಡ್ತಾ ಇದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓ ಹಳೆ ನೆನಪು ಬರ್ಸ್ಕೊಳ್ಳೋಣ ಅಂತನಾ? ಓಕೆ ಚೆನ್ನಾಗಿದೆ. ಬಟ್ ಗೈಸ್ ನಾನು ಇಲ್ಲಿದ್ದೀನಿ ಗೊತ್ತಾ? ಹುಡ್ಕೋಣ. ಹಾಂ ಬಂದೆ ಗೈಸ್. ನೋಡಿ ಹೆಂಗಿದ್ದೀನಿ ನಾನು. ಇನ್ನೂ ನನಗೆ ಕರೆಕ್ಟಾಗಿ ಗಡ್ಡ ಮೀಸನೇ ಬಂದಿಲ್ಲ. ನಮ್ಮ ಅಕ್ಕನ ಮದುವೆಲಿ ಅವಾಗೇ ಹಂಗಿದ್ದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫೈನಲಿ ರೆಸ್ಟೆಲ್ಲ ಆಯಿತು. ಮತ್ತೆ ಎದ್ದೆ. ನಮ್ಮ ಮಕ್ಕಳು ಮಗು ಬಿಡ್ತಾ ಇಲ್ಲ. ಹೆವಿ ಟಾರ್ಚರ್ ಆಯಿತು. ಈ ನೋಡಿ ಹೆಂಗೆ ನೋಡಿದ್ರು ಅವನು ನೋಡಿದ್ರೆ ಹಿಂಗೆ ಆಟಾಡ್ತಾವನು. ಗುದ್ದೇ ಬಿಟ್ಟ ಅವನು. ಬೈಕ್ ಇದು ಈ ಥರ ಓಡಿಸ್ಕೊಂಡು ಬರೋದು ಅಷ್ಟೇ. ಒಂದು ಗುದ್ದೆ ಬಿಟ್ಟ. ಯಪ್ಪ ಗುದ್ದೆ ಬಿಟ್ಟ. ಹುಚ್ಚಿ ಅಂದರೆ ಇವಳೆ ಅಂತ ಹೇಳ್ಬೋದು. ಅವನು ಕಿರಾತಕ. ಅವನಂತೂ ಕಿರಾತಕ. ಇವರಿಬ್ರು ಈಗ ಚೆನ್ನಾಗಿದ್ದಾರಲ್ವಾ? ಇನ್ನು ಸ್ವಲ್ಪ ಹೊತ್ತಷ್ಟೇ ಕಿತ್ತಾಡ್ಕೊಂಡು ಅಪ್ಪ. ಆದರೂ ಮಕ್ಕಳು ಇರಬೇಕು ಮನೇಲಿ. ಈ ಥರ ಇರಬೇಕು, ಇವೆಲ್ಲ ಇರಬೇಕು. ಮನೆ ಹೊಡಿ ಕಪಾಲ ಕೊಡಿ, ಅವಳು ಕಪಾಲ ಕೊಡಿ, ಬಾರ್ಸೋಳಿಗೆ. ಈ ಬ್ಲಾಗ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮೇನಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.